ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಹಾಗೂ ರಾಮಮಂದಿರದ ಆಮಂತ್ರಣ ಪತ್ರಿಕೆಯನ್ನು ವಿತರಿಸಲಾಯಿತು. ರಾಮದುರ್ಗ ಪಟ್ಟಣದ ಪಡ್ಕುಟ್ ಗಲ್ಲಿಯಲ್ಲಿ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಹಾಗೂ ರಾಮ ಮಂದಿರದ ಆಮಂತ್ರಣ ಪತ್ರಿಕೆಯನ್ನು ವಿತರಿಸಲಾಯಿತು. ರಾಮದುರ್ಗ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕರಸೇವಕರಾದ ಶ್ರೀ ಜಿ.ವಿ. ಮೋಡಕ್ ಹಾಗೂ ಶ್ರೀ ಬಾಲಕೃಷ್ಣ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಮಂತ್ರಾಕ್ಷತೆಗೆ ಪೂಜೆಯನ್ನು ಸಲ್ಲಿಸಿ ಹನುಮಾನ್ ಚಾಲೀಸ್ ಪಠಣವನ್ನು ಮಾಡಿ ಮಂತ್ರಾಕ್ಷತೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕರಸೇವಕರು ಚಾಲನೆಯನ್ನು ನೀಡಿದರು. ನಂತರ ಪಡ್ಕುಟ್ ಗಲ್ಲಿಯ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ಹಾಗೂ ರಾಮಮಂದಿರ ಆಮಂತ್ರಣ ಪತ್ರಿಕೆಯನ್ನು ವಿತರಿಸಿ ರಾಮಮಂದಿರ ಉದ್ಘಾಟನೆ ದಿನದಂದು ಸಂಜೆ ಮನೆ ಮುಂದೆ ದೀಪ ಬೆಳಗಿಸುವಂತೆ ಸಾರ್ವಜನಿಕರಿಗೆ ತಿಳಿಸಿದರು. ಈ ವೇಳೆ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಕುಲಕರ್ಣಿ, ವೆಂಕಟೇಶ್ ಪಾಟೀಲ್, ವಿನಯ್ ಗೂಡ್ಕಿಂಡಿ, ನವೀನ್ ಎಲ್ಗಾರ್, ಕೇದಾರ್ ರಾಜನಾಳ್, ಅಭಯ್ ಲೋಹಾರ್, ಭೂಷಣ್ ದಾತೆ, ಅನಂತ ದೇಶಪಾಂಡೆ, ಮಂಜುನಾಥ್ ಕುಲಕರ್ಣಿ, ದರ್ಶನ್ ಚಿಟ್ನಿ ಸೇರಿದಂತೆ ಹಲವು ಯುವಕರು ಈ ವೇಳೆ ಉಪಸ್ಥಿತರಿದ್ದರು. ದೀಪ ಹಚ್ಚಿರಿ, ಅಕ್ಷತ ಪೂಜೆ ಮಾಡಿ ಸಂಜೆ ಪ್ರಸಾದ ಮಾಡಿ ತಗೋರಿ. ಜೈ ಶ್ರೀರಾಮ್. ಮಂದಿರ ಉದ್ಘಾಟನೆ ಅದ, ಅಯೋಧ್ಯಕ್ಕೆ ಹೋಗಿ ಬರ್ರಿ. ಆಮೇಲೆ 22ನೇ ತಾರೀಕು ನಿಮ್ಮ ಮನೆಯಿಂದ ದೀಪ ಹಚ್ಚಿರಿ. ಹೋಗೋಣ, ಎಲ್ಲಾರು ಕೂಡ ಹೋಗೋಣ. ಈಗ ಜೈ ಶ್ರೀರಾಮ್. ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರ ಕಿ ಜೈ.